ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಆಲ್ ಗುಡ್. ಅದು ಆ್ಯಕ್ಚುಲಿ ನಿಮ್ಮ ಹಾಗೆ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಡೈರೆಕ್ಟಾಗಿ ಹೇಳ್ಕೊಳ್ಳಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ಕೊತೀನಿ. ಹಾಗಂತ ನಂದೇನು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ಮುಂದೆ ನಮ್ಮಿಬ್ರದ್ದು ಮದುವೆ ಆದಮೇಲೆ ಗಂಡನಾಗಿ ನಾನು ನಿಮ್ಗೆ ಏನು ಸಪೋರ್ಟ್ ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ನಿಮ್ಮ ನಿರ್ಧಾರ ಏನೇ ಇದ್ರೂ ನಾನು ಗೌರವಿಸ್ತೀನಿ. ನಿಮ್ಮ ಹೆಸರೇನಂದ್ರಿ? ಅರ್ಜುನ್. ನೋಡಿ ಮಿಸ್ಟರ್ ಅರ್ಜುನ್. ಡಾಕ್ಟರ್ ಅರ್ಜುನ್. ಅದೇ ನಿಮ್ಮ ನಿರೀಕ್ಷೆ ಏನೂ ಇಲ್ಲ, ಫೈನ್. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ನನ್ನ ಲಿಸ್ಟ್ ಕೇಳಿಸ್ಕೊಂಡು ನೀವು ಶಾಕ್ ಆಗಬೇಡಿ. ನನ್ನನ್ನು ನೀವು ಒಪ್ಕೊಳ್ಳೋದು ಡೌಟೇ ಬಿಡಿ. ಚೇಚೆ, ಹಾಗಿರಲಿಲ್ಲ. ಅದೇನಂತ ಹೇಳಿ. ಓಕೆ ನೋಡಿ, ಮದುವೆ ಆದಮೇಲೆ ನಾನು ಅಡುಗೆ ಮನೆ ಕಡೆ ಎಲ್ಲ ತಲೆ ಹಾಕಲ್ಲ. ಅಡುಗೆ ಮಾಡೋದಂದ್ರೆ ನನಗಾಗಲ್ಲ. ಇಟ್ಸ್ ಸಚ್ ಎನ್ ವೇಸ್ಟ್ ಆಫ್ ಟೈಮ್, ಯು ನೋ. ಎಸ್, ವಿಲನ್ ಡೈಲಾಗ್ ನಂಬರ್ 1. ಗುಡ್ ಗೋಯಿಂಗ್. ಪಾಯಿಂಟ್ ನಂಬರ್ 2, ನನಗೆ ಡಸ್ಟ್ ಅಂದರೆ ಸಿಕ್ಕಾಪಟ್ಟೆ ಅಲರ್ಜಿ. ನನ್ನ ಮನಸ್ಸಿನ ಶಾಂತಿನೇ ಕೆಟ್ಟೋಗುತ್ತೆ. ನನಗೆ ಕ್ಲೀನಿಂಗ್ ಕೆಲಸ ಎಲ್ಲ ಹೇಳಬಾರ್ದು. ಇದು ಸಖತ್. ಲುಕ್, ಪಾಯಿಂಟ್ ನಂಬರ್ 3, ನನಗೆ ಸಪ್ರೇಟಾಗಿ 3-4 ಜನ ಸರ್ವೆಂಟ್ಸ್ ಬೇಕು. ನಾನೊಂದು ಸ್ಪೂನ್ ಕೂಡ ವಾಶ್ ಮಾಡಲ್ಲ. ಇದೇ ಫ್ಲೋಲ್ಲಿ ಹೇಳ್ತಾ ಹೋಗಿ, ಈ ಭೂಮಿಲಿ ಯಾವ ಹುಡುಗನೂ ಒಪ್ಪಲ್ಲ. ನನಗೆ ಲೇಟ್ ನೈಟ್ ಪಾರ್ಟಿನೆಲ್ಲ ಮಿಸ್ ಮಾಡಿ ಅಭ್ಯಾಸನೇ ಇಲ್ಲ. ಹಾಗಂತ ನಾನು ಡೇ ಪಾರ್ಟಿ ಮಾಡಲ್ಲ ಅಂತಲ್ಲ. ಲೇಟ್ ನೈಟ್ ಪಾರ್ಟೀಸಾ? ಹೋಗ್ಲಿ, ಸ್ಪೆಲ್ಲಿಂಗ್ ಗೊತ್ತಾ ನಿಮಗೆ? ನನಗೆ ಬೇಕಾದಾಗ ನಾನು ಪಾರ್ಟೀಸ್ನೆಲ್ಲ ಅಟೆಂಡ್ ಮಾಡ್ತಾನೆ ಇರ್ತೀನಿ. ಬೆಳಿಗ್ಗೆ 11 ಗಂಟೆಗೆ ಮುಂಚೆ ಎದ್ದು ನನಗೆ ಅಭ್ಯಾಸನೇ ಇಲ್ಲ. ಸತಿ ಸಾವಿತ್ರಿ ಥರ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕೋ ಸೀನ್ ಅಂತೂ ಇಲ್ವೇ ಇಲ್ಲ. ಏನ್ರಿ ಇದು? ವೆರಿ ಗುಡ್, ಕೀಪ್ ಗೋಯಿಂಗ್. ಯಾವಾಗ ಬೇಕೋ ಅವಾಗ ಟ್ರಾವೆಲ್ ಮಾಡ್ತೀನಿ, ಎಲ್ಲಿಗೆ ಬೇಕಾದರೂ ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ತೀನಿ, ಯಾರ ಜೊತೆ ಹೋಗ್ತೀನಿ ಅಂತ ಪ್ರಶ್ನೆ ಕೇಳಲೇಬಾರ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ, ನನಗಂತೂ ನಿಮ್ಮ ಜೊತೆ ಶಿಮ್ಲಾದಲ್ಲಂತೂ ಇರೋದಕ್ಕೆ ಆಗೋದೇ ಇಲ್ಲ. ಇಲ್ಲಿ ನಮ್ಮ ಶಾಂತಿ ಬೇಬಿ ಒಬ್ಳೇ ಇರ್ತಾಳೆ. ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾನು ಇಲ್ಲೇ ಇರಬೇಕು. ಇಲ್ಲದೆ ಹೋದರೆ ನಮ್ಮ ಶಾಂತಿ ಬೇಬಿ ಶಿಮ್ಲಾಗೆ ಶಿಫ್ಟ್ ಆಗಬೇಕು. ನಮ್ಮ ಮನೇಲಿ ನಮ್ಮ ಜೊತೆಗೆ ಇರಬೇಕು. ನನಗೆ ತುಂಬ ಜನ ಹುಡುಗರು ಫ್ರೆಂಡ್ಸ್ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀವು ಅದನ್ನು ತಡಿಬಾರ್ದು. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತೀನಿ. ವಾರದಲ್ಲಿ 4 ಸಲ ಶಾಪಿಂಗ್ ಹೋಗ್ತೀನಿ. ನಾನು ಯಾರಿಗೂ ಅಡ್ಜಸ್ಟ್ ಆಗಲ್ಲ, ನನಗೆಲ್ಲರೂ ಅಡ್ಜಸ್ಟ್ ಆಗಬೇಕು. ಅಯ್ಯೋ, ಇನ್ನೇನಿದೆ? ನನಗೆ ನೆನಪೇ ಆಗ್ತಿಲ್ವಲ್ಲ. ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಲಿಸ್ಟು? ಒನ್ ಸೆಕೆಂಡ್, ಹೋಲ್ಡ್ ಆನ್. ಮದುವೆ ಆದಮೇಲೆ ತಾಳಿ ಹಾಕ್ಕೊಂಡೇ ಇರಬೇಕು, ಕಾಲುಂಗುರ ಹಾಕ್ಕೊಂಡೇ ಇರಬೇಕು ಅಂತ ಡಿಮ್ಯಾಂಡ್ ಮಾಡಂಗಿಲ್ಲ. ಇಟ್ಸ್ ಅನ್ ಓಲ್ಡ್ ಮೆಂಟಾಲಿಟಿ. ನನಗದನ್ನೆಲ್ಲ ಫಾಲೋ ಮಾಡೋದಕ್ಕಾಗಲ್ಲ. ಮದುವೆ ಆದಮೇಲೆ ವರ್ಷಕ್ಕೊಂದು ಮಗು, ಮತ್ತೆ 2 ವರ್ಷ ಆದಮೇಲೆ ಇನ್ನೊಂದು ಮಗು ಅಂತ ಯಾರಾದರೂ ಹೇಳಿದ್ರು ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ಮೈ ಡಿಸಿಷನ್.